ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ನಮ್ಮತ್ತೆ. ಅವರೆಷ್ಟು ಬ್ರಾಡ್ ಆಗಿ ಥಿಂಕ್ ಮಾಡ್ತಾರೆ ಅಂತ ನಿಮ್ಗೆ ಎಲ್ಲ ಗೊತ್ತಿರುತ್ತೆ ಅವ್ರು ತಗೊಳ್ಳೋ ಡಿಸಿಷನ್ ಇಂದ. ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಓಕೆ, ಕ್ಯಾರಿ ಆನ್. ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೂ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ. ಹರ್ಷ, ಬನ್ನಿ. ನನ್ನನ್ನು ಯಾಕೆ ಕರೆದ್ರು ಅಂತ ನೀವೆಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದೀರಾ. ಅದೇನಂತ ಹೇಳ್ತೀನಿ. ಈಗಷ್ಟೇ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಈಗ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್. ನೀವೆಲ್ಲರೂ ಅನ್ಕೊಂಡಿರ್ಬೋದು ನನಗೂ ರಮಾಗೂ ಒಬ್ಬನೇ ಮಗ ಅಂತ. ಅಲ್ಲ, ನನಗೂ ರಮಾಗೆ ಇನ್ನೊಬ್ಬ ಮಗನೂ ಇದ್ದಾನೆ. ಇದೇ ಸಂದರ್ಭದಲ್ಲಿ ಅವನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಪ್ರೀತು, ಇವನು ನಮ್ಮ ಮಗನೇ. ಇವನ ಹೆಸರು ಪ್ರೀತಮ್. ಪ್ರೀತಿಯಿಂದ ಪ್ರೀತು ಅಂತ ಕರಿತೀನಿ. ಈಸ್ ಅ ಲಾಯರ್. ಇಷ್ಟು ವರ್ಷ ಪ್ರೀತಮ್ನ ನಾನು ಯಾಕೆ ದೂರ ಇಟ್ಟಿದ್ದೆ ಅನ್ನೋ ಕಾರಣ ನಾನೀಗ ಹೇಳ್ತೀನಿ. ಆ್ಯಕ್ಚುಲಿ ಪ್ರೀತಮ್ ಕ್ಯಾರೆಕ್ಟರು ಒಂದು ರೀತಿ ರೆಬಲ್. ಎಲ್ಲರ ವಿಷಯಕ್ಕೂ ಹೋಗ್ತಾನೆ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೋತಾನೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೋತಾನೆ. ಅದು ತಪ್ಪಲ್ಲ. ಆದರೆ ಒಬ್ಬ ತಾಯಿಯಾಗಿ ನನ್ನ ಮಗನಿಗೆ ಏನು ತೊಂದರೆ ಆಗ್ಬಿಡುತ್ತೋ ಅನ್ನೋ ಭಯ ನನ್ನೊಳಗಿತ್ತು. ಹಾಗಾಗಿ ಪ್ರೀತಮ್ ಬದಲಾಗಬೇಕು ಅನ್ನೋ ಕಾರಣಕ್ಕೆ